ಚಿಕ್ಕಮಗಳೂರಿನಲ್ಲಿ ಒಂದು ಹೈಟೆಕ್ ಬಸ್ ನಿಲ್ದಾಣ ಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಚಿಕ್ಕಮಗಳೂರಿನ ಜನ ಹಾಸನ ಬಸ್ ಸ್ಟ್ಯಾಂಡ್, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನೋಡಿದಾಗ ನಮ್ಮ ಚಿಕ್ಕಮಗಳೂರಲ್ಲೂ ಈ ರೀತಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ಹಾಸನ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕ್ಷೇತ್ರ. ಆದ್ರೆ ಆ ಮಟ್ಟಕ್ಕೆ ಆಗದೆ ಇದ್ರು ಇರೋದ್ರಲ್ಲಿ ಒಂದು ಅತ್ಯಾಧುನಿಕ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಬಯಕೆ ನಮ್ಮ ಚಿಕ್ಕಮಗಳೂರು ಜನರದಾಗಿತ್ತು. ಹಾಗಾಗಿ ಎಲ್ಲೂ ಸಹ ನಾನು ಅಂತ ಹೇಳ್ಕೊಳ್ಳೋದಿಲ್ಲ, ನಾವು ಅಂತ ಹೇಳ್ತೇವೆ. ನಮ್ಮ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದ, ರಾಹುಲ್ ಗಾಂಧಿ ಅವರ ಆಶೀರ್ವಾದ ಇರ್ತಕ್ಕಂಥ ನಮ್ಮ ಸರ್ಕಾರ, ನಮ್ಮ ಜಿಲ್ಲೆನಲ್ಲಿ ಇವತ್ತು ಏನೇ ಅಭಿವೃದ್ಧಿ ಕಾರ್ಯಗಳಾಗಿದ್ರೆ ಅದು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದಕ್ಕೆ ನಮ್ಮ 5 ಜನ ಶಾಸಕರ ಜೊತೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಹಿರಿಯರು ಸಜ್ಜನರು ಆಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಜೆ. ಜಾರ್ಜ್ ಸಾಹೇಬರು ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ 3 ಜನ ಮಂತ್ರಿಗಳು ಪ್ರಮುಖ ಕಾರಣ. ಒಂದು ಕೆ.ಜೆ. ಜಾರ್ಜ್ ಸಾಹೇಬರು, ಇನ್ನೊಂದು ಸಾರಿಗೆ ಸಚಿವರಾಗಿರ್ತಕ್ಕಂಥ ಹಿರಿಯರು ಸಜ್ಜನರು ಆಗಿರ್ತಕ್ಕಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಇನ್ನೊಂದು ನಮ್ಮ ಆತ್ಮೀಯರು ಮತ್ತೆ ನಗರಾಭಿವೃದ್ಧಿ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಬೈರ್ತಿ ಸುರೇಶ್ ಅವರು ಸಹ ಈ ಬಸ್ ಸ್ಟ್ಯಾಂಡ್ ಆಗ್ಲಿಕ್ಕೆ ಕಾರಣ. ಯಾಕೆಂದ್ರೆ ಪ್ರಥಮವಾಗಿ ಅವರು ಬೆಲ್ಟ್ ಇಂದ ಅವರು 10 ಕೋಟಿ ಅನುದಾನವನ್ನ ಕೊಡ್ತೇವೆ ಅಂತ ಹೇಳಿದ ಮೇಲೆ ನಾವು ಈ ಕಾರ್ಯವನ್ನ ಪ್ರಾರಂಭ ಮಾಡ್ತೇವೆ. ಆನಂತರ KSRTC ಇಂದ 10 ಕೋಟಿ ಅನುದಾನವನ್ನ ರಾಮಲಿಂಗಾರೆಡ್ಡಿ ಸಾಹೇಬರು ಕೊಡಿಸ್ತಾರೆ. ಈ ಬಸ್ ಸ್ಟ್ಯಾಂಡ್ ಆಗೋ ಸಂದರ್ಭದಲ್ಲಿ ಒಂದು 2 ಜನದ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಒಂದು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಳೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಹೆಬ್ಬಳ್ಳಿ ನಾಗೇಶ್ ಅವರು, ಬಹುಶಃ ಅವರಿಗೆ KSRTC ಇದ್ರೆ ಒಂದು ಅವಿನಿರ್ತ ಸಂಬಂಧ. KSRTC ಅವರಿಗೆ ಮಲೆನಹಳ್ಳಿ ಕಡೆ ಬಸ್ ಬಿಡಿಸೋದಿರ್ಬೋದು, ಹೊಸ ಬಸ್ ಬಿಡಿ ಅಂತ ಹೇಳೋದು ಅವರೊಂದು ಯಾವಾಗಲೂ ಒತ್ತಡ. ಇನ್ನೊಂದು, ಈ ಬಸ್ ನಿಲ್ದಾಣ ನಿರ್ಮಾಣ ಮಾಡಕ್ 10 ಕೋಟಿ ಸಾಕಾಗಲ್ಲ, 20 ಕೋಟಿ ಬೇಕು ಅಂದಾಗ 2 ಬಾರಿ ಕ್ಯಾಬಿನೆಟ್ ಅಲ್ಲಿ ವಾಪಸ್ ಬಂತು, FD ಇಂದ ವಾಪಸ್ ಬಂದಂತ ಸಂದರ್ಭದಲ್ಲಿ ನಾನು 10 ಕೋಟಿಗೆ ಮಾಡೋಣ ಅಂತ ಹೋದಾಗ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ KS ಶಾಂತೇಗೌಡರು ಫೋನ್ ಮಾಡಿ, ಇಲ್ಲ ಮಾಡ್ತೀರಿ, ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅನ್ನೋ ಒಂದು ಮಾತನ್ನ KS ಶಾಂತೇಗೌಡರು ಅವರು ಹೇಳ್ತಾರೆ. ಆ ನಂತರ ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬರು ಮನವೊಲಿಸಿ, ಜಾರ್ಜ್ ಸಾಹೇಬರು ಮನವೊಲಿಸಿ, ಅವರು 3ನೇ ಬಾರಿ ಕ್ಯಾಬಿನೆಟ್ ನಲ್ಲಿ ಈ ಒಂದು 20 ಕೋಟಿ ಅಂದ್ರೆ 19.87 ಕೋಟಿಯ ಈ ನೂತನ ಹೈಟೆಕ್ ಬಸ್ ಸ್ಟ್ಯಾಂಡ್ಗೆ ಅನುಮೋದನೆಯನ್ನ ಕೊಡಿಸ್ತಾರೆ. ಹಾಗಾಗಿ ಇವರೆಲ್ಲರಿಗೂ ನಾನು ಮೊದಲು ಈ ಕ್ಷೇತ್ರದ ಶಾಸಕರಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ.